ಗುಬ್ಬಿ ಪಟ್ಟಣದಲ್ಲಿ ಆಯೋಜನೆ ಮಾಡಿದ್ದ ಜೆಡಿಎಸ್ ಪಕ್ಷದ ಜನರೊಂದಿಗೆ ಜನತಾದಳ ಕಾರ್ಯಕರ್ತರ ಬೃಹತ್ ಸಮಾವೇಶದಲ್ಲಿ ದಲಿತ ಮುಖಂಡ ಹೊಸಕೆರೆ ಬಸವರಾಜ್ ಮಾತನಾಡಿ, ಮುಂಬರುವ 2028ರ ಚುನಾವಣೆಯಲ್ಲಿ ಬಿಎಸ್ ನಾಗರಾಜು ಗುಬ್ಬಿ ತಾಲೂಕಿನ ಶಾಸಕರಾಗಿ ಆಯ್ಕೆಯಾಗುವುದು ಖಚಿತ ಎಂದರು. ಕುಮಾರಣ್ಣನಲ್ಲಿ ನೆಮ್ಮದಿಯಿಂದ ನಿದ್ದೆ ಮಾಡ್ತಿದ್ರು, ಸುಖವಾದಂತ ಒಂದು ಜೀವನ ಮಾಡ್ತಿದ್ರು. ರೈತರಿಗೆ ಕಣ್ತುಂಬ ನಿದ್ದೆ ಬರೋದು, ಕರೆಂಟ್ ಯಾವಾಗ ಕರೆಂಟ್ ಇರೋದು, ನೀರಿರೋದು. ಈ ಸರ್ಕಾರ ಬಂದ ಮೇಲೆ ಯಾರು ಕೂಡ ನೆಮ್ಮದಿಯಾಗಿರಕ್ ಆಗ್ತಾ ಇಲ್ಲ. ಎಲ್ಲ ರೇಟ್ಗಳು ಜಾಸ್ತಿ ಆಗ್ಬಿಟ್ಟವೆ. ಗೊತ್ತಾ ಎಷ್ಟು ಅನ್ಯಾಯ ಆಗ್ತಾ ಇದೆ ಅಂದ್ರೆ, ಇವತ್ತು ನಮ್ಮ ಎಸ್.ಸಿ ನಿಗಮದಲ್ಲಿ ಇರ್ತಕ್ಕಂಥ ದುಡ್ಡನ್ನ 1,026 ಕೋಟಿ ಹಣವನ್ನ ವಾಪಸ್ ತಗೊಂಡು ಇವತ್ತು ಸರ್ಕಾರ ಬಿಡಿ ಬಾಗಿಗಾಗಿದೆ. ಏನಾಗಬೇಕು ಸ್ವಾಮಿ? ಈ ರಾಜ್ಯದ ದಲಿತರು ಎಲ್ಲಿ ಹೋಗ್ಬೇಕು? ಅವ್ರಿಗೆ ಅಂತ ಮೀಸಲಿಟ್ಟ ಹಣವನ್ನ ತಗೊಂಡು ದುರುಪಯೋಗ ಮಾಡ್ಕೊಂಡ್ರೆ ಏನಾಯ್ತು? ಈ ಸಮಾಜಕ್ಕೆ ನಾವೇನೋ ದೊಡ್ಡದಾಗಿ ಮಾಡ್ತೀವಿ ಅಂತಾರೆ. ಎಲ್ಲಿ ಮಾಡ್ತಾ ಇದ್ದೀರಾ ಸ್ವಾಮಿ? ನಿಮ್ ಸರ್ಕಾರ ಬಂದ್ಮೇಲೆ ಎಷ್ಟು ಸ್ಟ್ರೈಕ್ ಆಗ್ತಾವೆ, ಎಷ್ಟು ಹೋರಾಟಗಳಾಗ್ತಾವೆ, ಎಷ್ಟು ಕೇಸ್ ಆಗ್ತಾವೆ ನೋಡಿದ್ದೀರಾ? ಕುಮಾರಣ್ಣನಿದ್ದಾಗ ಯಾವ್ದಾದ್ರು ಒಂದೇ ಒಂದು ಇಂಥ ಘಟನೆ ತೋರಿಸಿದ್ರೆ ನಾನು ಇವತ್ತು ರಾಜಕೀಯ ಬಿಡ್ತೀನಿ. ರೈತರು ಇವತ್ತು ತಿಳ್ಕೋಬೇಕು, ನಮ್ಮ ಜನ ಜೆಡಿಎಸ್ ಹೋಯ್ತು ಮುಳುಗೋಯ್ತು ಅಂತ ಹೇಳ್ತಾರೆ. ಖಂಡಿತವಾಗೂ ಇಲ್ಲ. ನೆಕ್ಸ್ಟ್ ಪಕ್ಷಿತರ ಪಡಿಕೊಂಡು ನೆಕ್ಸ್ಟ್ ಸರ್ಕಾರಕ್ಕೆ ಬಂದೇ ಬರುತ್ತೆ. ಇವತ್ತು ಕುಮಾರಣ್ಣ ಯಾವ ಸ್ಥಾನದಲ್ಲಿ ಇದ್ದಾರೆ ಅನ್ನೋದನ್ನ ಅರ್ಥ ಮಾಡ್ಕೋಬೇಕಾಗುತ್ತೆ ನಾವು. ಇವತ್ತು ಈ ದೇಶದಲ್ಲಿ ರೈತರಿಗೆ ಒಂದು ಬುಡಕಟ್ಟನ್ನ, ಒಂದು ಬೇಸ್ಮೆಂಟ್ ಅನ್ನು ಹಾಕೊಟ್ಟಂತದ್ದು ನಮ್ಮ ದೇವೇಗೌಡರಪ್ಪಾಜಿ ಅವರು. ಇವತ್ತು ರೈತರಿಗೆ ಅಂತ ಹೇಳಿ ಒಂದು ಪಕ್ಷ, ಪ್ರಾದೇಶಿಕ ಪಕ್ಷನ ನಾವು ಈ ರಾಜ್ಯದಲ್ಲಿ ಉಳಿಸ್ಕೋಬೇಕಾಗಿದೆ. ಖಂಡಿತ ಮುಂದಿನ ದಿನಗಳಲ್ಲಿ ನಾವು ಈ ಜೆಡಿಎಸ್ ಪಕ್ಷವನ್ನ ಖಂಡಿತ ಬಲಪಡಿಸ್ತೀವಿ. ಈ ಕ್ಷೇತ್ರದಲ್ಲಂತೂ ನಮ್ಮ ನಾಗಣ್ಣ, ಅದೇ ರೀತಿಯಾಗಿ ಈ ಕ್ಷೇತ್ರದಲ್ಲಿ ಇರ್ತಕ್ಕಂಥ ಯುವ ಜನವನ್ನ ನಾವು ಅವರ ಮನಸ್ಸು ಮುಟ್ಟಂಗೆ ನಾವು ತಿಳಿಸ್ತೀವಿ. ನಿಖಿಲ್ ಕುಮಾರಣ್ಣವರು ಈ ಕ್ಷೇತ್ರದಲ್ಲಿ, ಎಸ್ಪೆಷಲಿ ಬೇರೆ ಕ್ಷೇತ್ರ ಯಾವ್ದಾರ ಇಲ್ಲಿ ಗುಬ್ಬಿ ಕ್ಷೇತ್ರದಲ್ಲಿ ಅವರು ನಮ್ಗೆ ಹೆಚ್ಚಿನ ಆದ್ಯತೆಯನ್ನು ಕೊಟ್ಟು, ಒತ್ತನ್ನು ಕೊಟ್ಟು